ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಇವತ್ತಿನ ರಾಯರ ಮತ್ತೊಂದು ಪವಾಡವನ್ನು ತಿಳಿದುಕೊಳ್ಳೋಣ ಬನ್ನಿ. ಬೆಂಗಳೂರಿನ ಸಮೀಪದ ಒಂದು ಗ್ರಾಮದಲ್ಲಿ ಇಬ್ಬರು ದಂಪತಿಗಳು ವಾಸವಾಗಿದ್ದರು. ಗಂಡ ಸರಕಾರಿ ನೌಕರಿಯಲ್ಲಿ ಕೆಲಸ ಮಾಡುತ್ತಿದ್ದನು. ಇವರಿಗೆ ಮಕ್ಕಳಿಲ್ಲ ಎಂಬ ಚಿಂತೆ ತುಂಬ ಕಾಡುತ್ತಿತ್ತು. 3-4 ವರ್ಷಗಳಾದರೂ ಇವರಿಗೆ ಮಕ್ಕಳಾದ ಕಾರಣ ಪ್ರತಿದಿನ ಇಬ್ಬರು ದುಃಖಿಸುತ್ತಿದ್ದರು. ಹೀಗಿರುವಾಗ ನೆರೆಹೊರೆಯವರ ಮಾತು ಕೇಳಿ ಮಂತ್ರಾಲಯಕ್ಕೆ ಹೋಗಿ ಬರಬೇಕೆಂದು ನಿಶ್ಚಯಿಸಿದರು. ಗಂಡ ಹೆಂಡತಿಯರಿಬ್ಬರು ಮಂತ್ರಾಲಯಕ್ಕೆ ಹೊರಟರು. ಅಲ್ಲಿ ಗುರುರಾಯರನ್ನು 1 ವಾರ ಭಕ್ತಿಯಿಂದ ಅರ್ಚನೆ, ನಮಸ್ಕಾರ, ಪ್ರಾರ್ಥನೆಯಿಂದ ಸೇವಿಸಿದರು. 1 ವಾರದ ನಂತರ ಅವರಿಗೆ ಒಂದು ಸ್ವಪ್ನವಿತ್ತು. ಆ ಕನಸಿನಲ್ಲಿ ಗುರು ರಾಘವೇಂದ್ರರು ತೋರಿಕೊಂಡರು. ನಿಮಗೆ ಶೀಘ್ರದಲ್ಲಿಯೇ ಸಂತಾನ ಪ್ರಾಪ್ತಿಯಾಗುತ್ತದೆ. ನೀವು ನಿಮ್ಮ ಊರಿಗೆ ಹೋಗಿರಿ ಎಂದು ಆಶೀರ್ವಾದ ಮಾಡಿ ಶ್ರೀ ಗುರುರಾಯರು ಮಾಯವಾದರು. ಸ್ವಪ್ನದಲ್ಲಿ ಹೇಳಿದಂತೆಯೇ ಒಂದು ಶ್ರಾವಣ ತಿಂಗಳಿನಲ್ಲಿ ಅವಳು ಗರ್ಭವನ್ನು ಧರಿಸಿ ಗರ್ಭವತಿಯಾದಳು. ಅವಳಿಗೆ ತುಂಬ ಸಂತೋಷವಾಯಿತು. ಗಂಡ ಹೆಂಡತಿಯರಿಬ್ಬರು ಶ್ರೀ ಗುರು ರಾಘವೇಂದ್ರರನ್ನು ನೆನೆಯುತ್ತಾ ಸಂತೋಷಪಟ್ಟರು. ಮಂತ್ರಾಲಯದ ಪ್ರಭು ಸಾಮಾನ್ಯರಲ್ಲ, ಪ್ರತ್ಯಕ್ಷ ದೈವ ಎಂಬುದಾಗಿ ಅವರ ಅನುಭವವನ್ನು ಎಲ್ಲರ ಮುಂದೆ ಹೇಳತೊಡಗಿದರು. ಹೀಗಿರುವಾಗ ಅವರು ಮಂತ್ರಾಲಯಕ್ಕೆ ಹೋಗಿ ಬಂದ 7 ತಿಂಗಳಿನಲ್ಲಿ ಒಬ್ಬ ಗೂರ್ಖಾ ಮನುಷ್ಯನು ನೇಪಾಳದಿಂದ ಮಂತ್ರಾಲಯಕ್ಕೆ ಹೋಗಿದ್ದನು. ಆತ ತನ್ನ ಕೆಲಸದ ವಿಚಾರವಾಗಿ ಮಂತ್ರಾಲಯಕ್ಕೆ ಹೋಗಿದ್ದನು. ಆತನು ಕೂಡ ಅಲ್ಲಿ 1 ವಾರದವರೆಗೆ ಉಳಿದುಕೊಂಡು ಶ್ರೀ ಗುರು ರಾಘವೇಂದ್ರರ ಸೇವೆಯನ್ನು ಮಾಡತೊಡಗಿದನು. ದಿನ ಕಳೆದಂತೆ 1 ವಾರವಾಗತೊಡಗಿತು. ನಂತರ ರಾಯರು ಆತ ಗೂರ್ಖಾ ಮನುಷ್ಯನ ಕನಸಿನಲ್ಲಿ ಬಂದು ಹೇಳಿದರು, ನೀನು ಈ ಕೂಡಲೇ ಬೆಂಗಳೂರಿಗೆ ಹೊರಡು. ನಿನಗೆ ಒಂದು ದಂಪತಿಗಳ ಮನೆಯಲ್ಲಿ ಕೆಲಸ ಸಿಗುತ್ತದೆ. ನೀನು ಅಲ್ಲಿ ಹೋಗಿ ಒಂದು ಮಹತ್ವದ ಕಾರ್ಯವನ್ನು ಮಾಡಬೇಕಾಗಿದೆ. ಈ ಕೂಡಲೇ ಬೆಂಗಳೂರಿಗೆ ಹೊರಡು. ನೀನು ತುಂಬು ಗರ್ಭಿಣಿ ಒಬ್ಬಳ ಪ್ರಾಣವನ್ನು ಕಾಪಾಡಬೇಕಾಗಿದೆ. ಅದಕ್ಕಾಗಿ ಈಗಲೇ ಬೆಂಗಳೂರಿಗೆ ಹೊರಡು ಎಂದು ಹೇಳಿ ಕನಸಿನಲ್ಲಿ ಬಂದ ರಾಯರು ಮಾಯರಾದರು. ಆತ ಕೂಡಲೇ ತಕ್ಷಣ ಎಚ್ಚರವಾದ. ಇಲ್ಲಿ ಬಂದರೆ ಈ ರೀತಿ ಕನಸು ಬಿತ್ತಲ್ಲ, ಇದು ದೈವಿ ಸಂಕಲ್ಪವನ್ನು ಯಾರು ತಾನೇ ಬಲ್ಲರು? ರಾಘವೇಂದ್ರ ಸ್ವಾಮಿಗಳು ಹೇಳಿದಂತೆಯೇ ಮಾಡುವುದು ಒಳ್ಳೆಯದೆಂದುಕೊಂಡು ಆತ ಬೆಂಗಳೂರಿನ ಬಸ್ ಹತ್ತಿ ಬೆಂಗಳೂರಿನ ದಾರಿ ಹಿಡಿದನು. ಇತ್ತ ಬೆಂಗಳೂರಿನಲ್ಲಿದ್ದಂಥ ದಂಪತಿಗಳ ಮನೆಗೆ ಒಂದು ದಿನ ಒಬ್ಬ ಮಾಂತ್ರಿಕನು ಭಿಕ್ಷೆ ಬೇಡಲು ಬಂದಿದ್ದನು. ಆಗ ಗರ್ಭವತಿ ಆಗಿರುವಂಥ ಈ ಹೆಂಗಸು ಮೈ ತುಂಬ ಬಂಗಾರವನ್ನು ಹಾಕಿಕೊಂಡು ಸೀರೆಯನ್ನು ಉಟ್ಟುಕೊಂಡು ನಿಂತಿದ್ದಳು. ಆ ಮಾಂತ್ರಿಕನ ಕಣ್ಣು ಇವಳ ಮೇಲೆ ಬಿತ್ತು. ಆ ಮಾಂತ್ರಿಕನಿಗೆ ಇವಳು 1 ರೂಪಾಯಿ ಕೊಟ್ಟು ಕಳಿಸಿದಳು. ನಂತರ ಆ ಮಾಂತ್ರಿಕನು ಅವಳಿಂದ 1 ರೂಪಾಯಿ ತೆಗೆದುಕೊಂಡು ಅಲ್ಲಿಂದ ಹೊರಟು ಹೋದನು. ಆ ಮಾಂತ್ರಿಕನು ಯಾವುದೋ ಒಂದು ಕೆಲಸ ಮಾಡಿಕೊಳ್ಳುವ ಸಲುವಾಗಿ ಊರ ಹೊರಗಿರುವ ಸ್ಮಶಾನದ ಹತ್ತಿರ ಇದ್ದನು. ಅವನಿಗೆ ಬಾಣಂತಿಯರ ಅಂದರೆ ತುಂಬು ಗರ್ಭಿಣಿಯರ ಎಲುಬು ಬೇಕಿತ್ತು. ಗರ್ಭಿಣಿ ಸ್ತ್ರೀಯರ ಎಲುಬಿನ ಅವಶ್ಯಕತೆ ಅವನಿಗಿತ್ತು. ಈಕೆ ತೊಟ್ಟುಕೊಂಡಿರುವ ಬಂಗಾರವನ್ನೆಲ್ಲ ಆತ ನೋಡಿ ಸಮಯ ಸಾಧಿಸಿ ಒಂದು ದಿವಸ ಇವಳನ್ನು ಲಪಟಾಯಿಸಿ ತನ್ನ ಕಾರ್ಯಕ್ಕೆ ಉಪಯೋಗಿಸಿಕೊಳ್ಳಬೇಕೆಂದು ಆತ ತೀರ್ಮಾನಿಸಿದ. ಆ ಮನೆಯ ಮತ್ತು ಅವಳ ಗುರುತನ್ನು ನೆನಪಿಟ್ಟುಕೊಂಡು ಹಾಗೆಯೇ ಅಲ್ಲಿಂದ ಹೊರಟು ಹೋದನು. ಹೀಗಿರುವಾಗ ಇವಳ ಗಂಡ ಒಮ್ಮೆ ಯಾವುದೋ ಕೆಲಸದ ವಿಷಯವಾಗಿ ಬೆಂಗಳೂರಿನ ಹೊರಗ್ರಾಮದಲ್ಲಿ ಹೋಗಿದ್ದನು. ಆಗ ಒಂದು ಅಂಗಡಿಯಲ್ಲಿ ಈ ಗೂರ್ಖಾ ಕೂಡ ಕೂತಿದ್ದನು. ಈ ಗೂರ್ಖಾನು ಆ ಅಂಗಡಿಯ ಮಾಲೀಕನನ್ನು ಕೇಳುತ್ತಿದ್ದನು. ಸ್ವಾಮಿ, ಏನಾದರೂ ಕೆಲಸವಿದೆ ಎಂಬುದಾಗಿ ಕೇಳಿದ. ಅದಕ್ಕೆ ಆ ವ್ಯಾಪಾರಿ ಇಲ್ಲ ಎಂದು ಉತ್ತರಿಸಿದ. ಅಲ್ಲೇ ಕುಳಿತಿದ್ದ ಈತನು, ಏನಪ್ಪ ನೀನು ನಮ್ಮ ಮನೆಯ ಚಾಕರಿ ಮಾಡಿ ಮನೆ ಕಾಯುವ ಕೆಲಸ ಮಾಡುವೆಯಾ ಎಂಬುದಾಗಿ ಕೇಳಿದ. ಆತನ ಮಾತನ್ನು ಕೇಳಿ ಆ ಗೂರ್ಖಾನಿಗೆ ಸಂತೋಷವಾಯಿತು. ಕೂಡಲೇ ಆಗಬಹುದೆಂದು ಒಪ್ಪಿದ. ನಿನಗೆ ಸರಿಯಾದ ಸಂಬಳ, ಊಟ ಎಲ್ಲ ಕೊಡುತ್ತೇನೆ. 1ನೇ ತಾರೀಕು ಇನ್ನು 3 ದಿವಸದಲ್ಲಿ ಬರುತ್ತದೆ.
ಆ ದಿವಸ ಕೆಲಸಕ್ಕೆ ಹಾಜರಾಗು ಎಂದು ತನ್ನ ಮನೆಯ ವಿಳಾಸವನ್ನು ಆ ಗೂರ್ಖನಿಗೆ ಕೊಡುತ್ತಾನೆ. ಈ ದಿವಸ ತನ್ನ ಮನೆಗೆ ಬರಬೇಕು ಎಂದು ಅವನಿಗೆ ಖರ್ಚಿಗೆಂದು ಅವನಿಗೆ ಸ್ವಲ್ಪ ಹಣ ಕೊಟ್ಟು ತನ್ನ ಮನೆಗೆ ಹೊರಟನು. ನಿಗದಿಪಡಿಸಿದ ಸಮಯಕ್ಕೆ ಗೂರ್ಖನು ಆ ಮನೆಯ ಕೆಲಸಕ್ಕೆ ಸೇರಬೇಕೆಂದು ನಿರ್ಧರಿಸಿದನು. ಒಂದು ದಿನ ಆ ಮಾಂತ್ರಿಕನು ಮತ್ತೆ ಆ ತುಂಬು ಗರ್ಭಿಣಿಯಾಗಿರುವ ಆ ಹೆಂಗಸನ ಮನೆಗೆ ಬಂದವನೇ, ನೋಡಮ್ಮ, ಈ ಚೀಟಿಯನ್ನು ನಿನ್ನ ಸೀರೆ ಸೆರಗಿನಲ್ಲಿ ಕಟ್ಟಿ ಇಟ್ಟಿಕೋ. ನಿನಗೆ ಕೆಲವಷ್ಟು ಕಂಟಕವಿದೆ ಎಂದು ಒಂದು ಯಂತ್ರವನ್ನು ಮಂತ್ರಿಸಿ ಅವಳಿಗೆ ಕೊಟ್ಟನು. ಆದರೆ ಅವನು ಹೇಳಿದ್ದೆಲ್ಲವೂ ಸತ್ಯವೆಂದು ನಂಬಿರುವ ಅವಳು ಮಾಂತ್ರಿಕನ ಮೋಸವನ್ನು ಅರಿಯದೆ ಅವನು ಹೇಳಿದಂತೆಯೇ ತನ್ನ ಸೀರೆಯ ಸೆರಗಿನಲ್ಲಿ ಆ ಚೀಟಿಯನ್ನು ಕಟ್ಟಿಕೊಂಡಳು. ಪುಣ್ಯಕ್ಕೆ ಅದೇ ದಿವಸ ಮುಂಜಾನೆ ಆ ಮನೆಯ ಪರಿಸ್ಥಿತಿಯನ್ನು ತಿಳಿದುಕೊಳ್ಳಬೇಕಲ್ಲ ಎಂದು ಗೂರ್ಖ ಬೆಳಗ್ಗೆ ಆ ದಿವಸವೇ ಬಂದು ಕೆಲಸಕ್ಕೆ ಸೇರಿಕೊಂಡಿದ್ದನು. ಹೀಗಿರುವಾಗ ತಾನು ಹೊರಗಡೆ ಹೋಗಿ ಬರುತ್ತೇನೆಂದು ಹೆಂಡತಿಗೆ ಹೇಳಿ ಗಂಡನು ಹೊರಗಡೆ ಹೋದನು. ಸುಮಾರು 1 ಗಂಟೆ ಹೊತ್ತಿಗೆ ಮಲಗಿರುವ ಈಕೆ ಒಮ್ಮಿಂದಲೇ ಎದ್ದು ಬಾಗಿಲನ್ನು ತೆರೆದಳು. ಈಕೆಗೆ ತನ್ನ ಮೈಮೇಲಿನ ಪ್ರಜ್ಞೆಯೂ ಇಲ್ಲದಾಗಿತ್ತು. ಕೂದಲನ್ನು ಬಿಚ್ಚಿ ಕೆದರಿಕೊಂಡಳು. ಬಾಗಿಲನ್ನು ತೆರೆದು ಹಿಂದು ಮುಂದು ನೋಡದೆ ನಡೆಯತೊಡಗಿದಳು. ಬಾಗಿಲ ತೆರೆದ ಶಬ್ದದಿಂದ ಗೂರ್ಖ ಕೂಡ ಎಚ್ಚರವಾದ. ತನ್ನ ಮನೆಯ ಒಡತಿ ಏಕೆ ಬಾಗಿಲು ತೆಗೆದಳೆಂದು ನೋಡಬೇಕೆಂದು ಗೂರ್ಖ ಅಲ್ಲಿಗೆ ಬಂದನು. ಆದರೆ ಈಕೆ ಅತ್ತನತ್ತ ದೃಷ್ಟಿ ಕೂಡ ಹಾಕದೆ ಮುಂದೆ ಮುಂದೆ ನಡೆಯುತ್ತಿದ್ದಳು. ಇವಳೆಲ್ಲಿ ಹೋಗುತ್ತಾಳೆಂದು ನೋಡಬೇಕೆಂದು ತನ್ನ ಬಳಿ ಇರುವ ಚಾಕು ಹಾಗೂ ಸರಪಳಿ ಹಿಡಿದುಕೊಂಡು ಅವಳ ಹಿಂದೆಯೇ ನೇರವಾಗಿ ಹೋದನು. ಮನೆಯ ಬಾಗಿಲನ್ನು ಭದ್ರಪಡಿಸಿಕೊಂಡು ಅವಳನ್ನು ಹಿಂಬಾಲಿಸತೊಡಗಿದನು. ಆ ಕೃತಿಯ ಮಂತ್ರದ ತಾಯಿತದಿಂದ ಇಷ್ಟೆಲ್ಲ ಆಗುತ್ತಿದೆ ಎಂದು ಯಾರಿಗೂ ಗೊತ್ತಿರಲಿಲ್ಲ. ಈತನಿಗೆ ಇವಳು ಹೀಗೇಕೆ ಮಾಡುವಳೆಂಬುದರ ಬಗ್ಗೆ ಸಂಶಯ ಬರಲಾರಂಭಿಸಿತು. ಆದರೂ ಇದರಲ್ಲೇನೂ ರಹಸ್ಯವಿರಬೇಕೆಂದು ಸುಮ್ಮನಿದ್ದ. ನಿನ್ನಿಂದ ಹೆಣ್ಣು ಮಗಳೊಬ್ಬಳ ರಕ್ಷಣೆ ಆಗಬೇಕಾಗಿದೆ ಎಂದು ಹೇಳಿ ಮೊದಲೇ ಎಚ್ಚರಿಕೆ ಕೊಟ್ಟಿರುವ ರಾಘವೇಂದ್ರ ಗುರುಗಳಿಗೆ ನಮಸ್ಕರಿಸಿ ಮುಂದೆ ಹೋದ. ಅಲ್ಲಿಯೇ ಒಂದು ಮರದ ಹತ್ತಿರ ಅವಿತುಕೊಂಡ. ತುಂಬಾ ದೂರ ನಡೆದ ನಂತರ ಮಾಂತ್ರಿಕನು ಒಂದು ಕಲ್ಲಿನ ಹತ್ತಿರ ನಿಂತುಕೊಂಡಿದ್ದು ಕಾಣಿಸಿತು. ಆಗ ಆತನಿಗೆ ಇದೆಲ್ಲ ಮಾಂತ್ರಿಕನ ಮೋಸ ಎಂಬುದಾಗಿ ಸ್ಪಷ್ಟವಾಗಿ ತಿಳಿಯಿತು. ಅವನು ಮುಂದೇನಾಗುವುದೆಂದು ನೋಡುತ್ತಾ ಆ ಮಾಂತ್ರಿಕನ ಹತ್ತಿರ ಮತ್ತೆ 3 ಜನ ಇದ್ದರು. ಅವರ ಒಂದು ದೊಡ್ಡ ಹೊಂಡವನ್ನು ತೋಡುತ್ತಿದ್ದರು. ಅವಳು ಬರುತ್ತಿದ್ದಾಳೆ, ಬೇಗ ಹೊಂಡ ತೆಗೆದು ಮುಗಿಸಿರಿ ಎಂದು ಮಾಂತ್ರಿಕ ಗದರಿಸುತ್ತಿದ್ದ. ಅವಳು ಆ ಸ್ಥಳಕ್ಕೆ ಬರುವುದರ ಒಳಗೆ ಹೊಂಡವನ್ನೆಲ್ಲ ತೋಡಿ ಆಗಿತ್ತು. ಬಂದವಳೇ ಅವಳು ಮಾತನಾಡದೆ ಆ ಹೊಂಡದಲ್ಲಿ ಮಲಗಿಕೊಂಡಳು. ಕೂಡಲೇ ಅವಳ ಆಭರಣವನ್ನೆಲ್ಲ ಮಾಂತ್ರಿಕ ತನ್ನ ಸ್ವಾಧೀನಪಡಿಸಿಕೊಂಡನು. ಆನಂತರ ಅವಳು ಮಲಗಿರುವ ಸ್ಥಳದಲ್ಲಿ ಕಟ್ಟಿಗೆಯ ರಾಶಿ ಇಟ್ಟು ಅವಳನ್ನು ಸುಡಬೇಕೆಂದು ತಯಾರಿ ಪ್ರಾರಂಭ ಮಾಡಿದನು. ಕಟ್ಟಿಗೆಯನ್ನೆಲ್ಲ ಸಂಗ್ರಹಿಸಿ ಇಟ್ಟರು. ಆದರೆ ಬೆಂಕಿ ಪಟ್ಟಿಗೆಯನ್ನು ಅವರು ಮರೆತು ಬಂದಿದ್ದರು. ಆಗ ಸನ್ಯಾಸಿಯು, ಎಲ್ಲ ತಯಾರಿ ಆಗಿದೆ, ಬೆಂಕಿ ಪೊಟ್ಟಣ ತರಲು ಮರೆತು ಹೋಯಿತಲ್ಲ, ಓಡಿ ಹೋಗು, ಬೆಂಕಿ ಪೊಟ್ಟಣ ತೆಗೆದುಕೊಂಡು ಬಾ ಎಂದು ಮಾಂತ್ರಿಕನು ತನ್ನ ಬಳಿಯಲ್ಲಿರುವ ಮತ್ತೊಬ್ಬನನ್ನು ಕಳುಹಿಸಿದನು. ಆತ ಹತ್ತಿರ ಬರುವುದನ್ನೇ ನೋಡುತ್ತಾ ಗೂರ್ಖ ನಿಂತಿದ್ದನು. ಆತನು ಹತ್ತಿರ ಬಂದೊಡನೆ ಆತನ ಮುಖವನ್ನು ಹಿಡಿದು ಮುಖಕ್ಕೆ ಬಟ್ಟೆ ಕಟ್ಟಿ ಒಂದು ಕಂಬಕ್ಕೆ ಆತನನ್ನು ಕಟ್ಟಿ ಹಾಕಿದನು. ಮತ್ತೆ ಗೂರ್ಖ ಅಲ್ಲಿಯೇ ನೋಡುತ್ತಾ ನಿಂತಿದ್ದನು. ಆಕೆಯು ಪ್ರಜ್ಞೆ ಇಲ್ಲದೆ ಹೊಂಡದಲ್ಲಿ ಮಲಗಿದ್ದಳು. ಮಾಂತ್ರಿಕನು ತನ್ನ ಮಂತ್ರವನ್ನು ಹೇಳುತ್ತಾ ಕುಳಿತಿದ್ದನು. ಅನಂತರ ಇನ್ನೂ ಬೆಂಕಿ ಪಟ್ಟಿಗೆ ತರಲು ಹೋದವನೇ ಬರಲಿಲ್ಲ ಎಂದು ಮತ್ತೊಬ್ಬನನ್ನು ನೀನು ಹೋಗಿ ಬೇಗ ಬಾ ಎಂದು ಕಳುಹಿಸಿದ. ಕೂಡಲೇ ಆತನ ಬಟ್ಟೆಯನ್ನು ಹರಿದು ಆ ಕಳ್ಳನ ಮುಖಕ್ಕೆ ತುರುಕಿ ಆತನನ್ನು ಮತ್ತೊಂದು ಮರಕ್ಕೆ ಕಟ್ಟಿ ಹಾಕಿದ ಗೂರ್ಖ. ಮತ್ತು ತಾನು ತನ್ನ ಜೀವದ ಆಶೆ ಬಿಟ್ಟು ಓಡಿ ಹೋಗಿ ಈ ವಿಷಯವನ್ನೆಲ್ಲ ಪೊಲೀಸ್ ಸ್ಟೇಷನ್ಗೆ ತಿಳಿಸಿದ. ಈತನ ಕಾರ್ಯವನ್ನು ಹೊಗಳಿದ ಪೊಲೀಸರು ಕೂಡಲೇ ಜೀಪನ್ನು ತೆಗೆದುಕೊಂಡು ಆ ಮಾಂತ್ರಿಕ ಮತ್ತು ಹೆಂಗಸು ಇದ್ದ ಸ್ಥಳಕ್ಕೆ ಬಂದರು. ಪೊಲೀಸರು ಬಂದಿರುವುದನ್ನು ತಿಳಿದ ಸನ್ಯಾಸಿಯು
ಓಡತೊಡಗಿದನು. ಕೂಡಲೇ ಪೊಲೀಸರು ಅವನನ್ನು ಹಿಂಬಾಲಿಸಿ ಚೆನ್ನಾಗಿ ಹೊಡೆದು ಆ ಸ್ಥಳಕ್ಕೆ ಕರೆದುಕೊಂಡು ಬಂದರು. ಅನಂತರ ಮೊದಲು ಕಟ್ಟಿಗೆಯನ್ನೆಲ್ಲ ತೆಗೆದು ಹೊಂಡದಿಂದ ಆ ಹೆಂಗಸನನ್ನು ಮೇಲಕ್ಕೆ ಎತ್ತಿ ಮಲಸಿದರು. ಇನ್ನು ಹೊರಗಡೆ ಹೋದ ಆಕೆಯ ಗಂಡನಿಗೆ ಸುದ್ದಿ ಕೇಳಿ ಅವಸರದಿಂದ ತನ್ನ ಸೈಕಲ್ ಮೇಲೆ ಕುಳಿತು ಆ ಕಡೆಗೆ ಬಂದು ಪತ್ನಿಯ ಪರಿಸ್ಥಿತಿ ನೋಡಿ ಆತ ಒಮ್ಮೆಲೆ ಅಳಲು ಆರಂಭಿಸಿದನು. ಗೂರ್ಖಾನೇ ದೇವರಂತೆ ನಮ್ಮ ಮನೆಗೆ ಬಂದು ನನ್ನ ಹೆಂಡತಿಯನ್ನು ಕಾಪಾಡಿದನು ಎಂಬ ವಿಚಾರವನ್ನು ತಿಳಿದು ಅವನಿಗೆ ಸಮಾಧಾನವಾಯಿತು. ಆದರೆ ಆ ಮಂತ್ರಶಕ್ತಿ ಇನ್ನೂ ಅವಳ ಹತ್ತಿರ ಇದ್ದಿರುವುದರಿಂದ ಹೆಂಡತಿಗೆ ಆಗಲೂ ಮೈಮೇಲೆ ಪ್ರಜ್ಞೆ ಇರಲಿಲ್ಲ. ಪೊಲೀಸರು ಆತನನ್ನು ಗದರಿಸಿ ಒಳ್ಳೆಯ ಮಾತಿನಿಂದ ಅವಳಿಗೆ ಮಾಡಿದ ಯಂತ್ರವನ್ನು ತೆಗೆಯುತ್ತೀಯೋ ಇಲ್ಲವೋ ಬಡಿಯಬೇಕು ಎಂದು ಗದರಿಸಿ ಚೆನ್ನಾಗಿ ಹೊಡೆದರು. ಪೊಲೀಸರ ಹೊಡೆತಕ್ಕೆ ಮಾಂತ್ರಿಕನು ಹೆದರಿ ಬಾಯಿ ಬಿಟ್ಟು, ಅದಕ್ಕೆ ಇನ್ನೂ 1 ಗಂಟೆ ಅವಧಿ ಇದೆ. 1 ಗಂಟೆ ಅವಧಿಯ ನಂತರ ಅದು ತನ್ನಿಂದ ತಾನೇ ಬಿಟ್ಟು ಹೋಗುತ್ತದೆ. ಅವಳ ಸೀರೆಯ ಸೆರಗಿನಲ್ಲಿ ಒಂದು ಯಂತ್ರವಿದೆ. ಆ ಯಂತ್ರ ಬಿಚ್ಚಿ ನನ್ನ ಬಳಿ ಕೊಡಿ ಎಂದು ಅಂಗಲಾಚಿದ ಮಾಂತ್ರಿಕ. ಕೂಡಲೇ ಗೂರ್ಖಾನೆ ಮುಂದೆ ಹೋಗಿ ಅವಳ ಸೀರೆಯ ಸೆರಗಿನಲ್ಲಿರುವ ಯಂತ್ರವನ್ನು ಬಿಚ್ಚಿ ಅವನಿಗೆ ಪುನಃ ಕೊಡದೆ ಅದನ್ನು ಸುಟ್ಟು ಹಾಕಿದ. ಕೂಡಲೇ ಅವಳಿಗೆ ಮೊದಲಿನಂತೆಯೇ ಪ್ರಜ್ಞೆ ಬಂತು. ಆಗ ಪೊಲೀಸರು ಮಾಂತ್ರಿಕನನ್ನು ಕೇಳಿದರು, ಇದನ್ನೆಲ್ಲ ಏಕೆ ಮಾಡಿರುವೆ ಎಂದು ಕೇಳಿದಾಗ ಮಾಂತ್ರಿಕನು ತನ್ನ ಕಾರ್ಯವನ್ನು ಸಾಧಿಸಲು ತುಂಬು ಗರ್ಭಿಣಿಯ ಎಲವು ನನಗೆ ಅವಶ್ಯಕತೆ ಇತ್ತು. ನಾನು ಭಿಕ್ಷೆಗೆಂದು ಹೋದಾಗ ಇವಳನ್ನು ನೋಡಿದೆ. ಹಾಗೆ ಇವಳನ್ನು ನನ್ನ ಕಾರ್ಯಕ್ಕೆ ಬಳಸಿಕೊಳ್ಳಬೇಕೆಂಬ ಆಸೆಯಿಂದ ಈ ರೀತಿ ಮಾಡಿದೆ. ನನ್ನದು ತಪ್ಪಾಯಿತು, ಬಿಟ್ಟು ಬಿಡಿ ಎಂದು ಅಂಗಲಾಚಿದ. ಆದರೆ ಪೊಲೀಸರು ಈ ಮಾಂತ್ರಿಕನನ್ನು ನೋಡಿ ಪೊಲೀಸ್ ಸ್ಟೇಷನ್ನಿಗೆ ಕರೆದುಕೊಂಡು ಹೋದರು. ಆಗ ಆ ಹೆಂಗಸು ಪ್ರಜ್ಞೆಯಿಂದ ಹೊರಬಂದು, ನಾನು ಇಲ್ಲಿ ಹೇಗೆ ಬಂದೆ, ನೀವೆಲ್ಲ ಇಲ್ಲಿ ಏಕೆ ಸೇರಿದ್ದೀರಿ ಎಂಬುದಾಗಿ ಕೇಳಿದಳು. ಗಂಡನಿಗೆ ಅವಳನ್ನು ನೋಡಿ ಹೋದ ಜೀವ ಮರಳಿ ಬಂದಷ್ಟು ಸಂತೋಷವಾಯಿತು. ಅವಳು ಅಲ್ಲಿಂದ ಎದ್ದಳು. ಇದೇ ಮಾಂತ್ರಿಕ ತನಗೆ ಕಂಟಕ ದೂರವಾಗುವುದೆಂದು ಬೆಳಗ್ಗೆ ಬಂದು ಯಂತ್ರವನ್ನು ಕೊಟ್ಟು ಹೋದ ವಿಚಾರ ಪೊಲೀಸರಿಗೆ ತಿಳಿಸಿದಳು. ಮಾಂತ್ರಿಕನನ್ನು ವಿಚಾರಣೆಗೆ ಎಂದು ಪೊಲೀಸರು ಒಯ್ದರು. ಅನಂತರ ಗೂರ್ಖಾ ತಾನು ಕಟ್ಟಿ ಹಾಕಿದ ಇಬ್ಬರನ್ನು ಪೊಲೀಸರ ವಶಕ್ಕೆ ಕೊಟ್ಟನು. ಈ ರೀತಿ ಗುರು ರಾಘವೇಂದ್ರರ ಅನುಗ್ರಹದಿಂದ ಆ ಹೆಂಗಸು ದೊಡ್ಡ ಕಂಟಕದಿಂದ ಪಾರಾದಳು. ಅನಂತರ ಅವಳು ಸದೃಢ ಮಗುವಿನ ತಾಯಿಯಾದಳು. ಆರೋಗ್ಯವಾದ ಮಗುವಿಗೆ ಜನನ ನೀಡಿದಳು. ರಾಘವೇಂದ್ರರ ಅನುಗ್ರಹದಿಂದ ಮಗು ಹುಟ್ಟಿದ್ದರಿಂದ ಆ ಮಗುವಿಗೆ ರಾಘವೇಂದ್ರ ಎಂದು ನಾಮಕರಣ ಮಾಡಿದರು. ಈ ಘಟನೆಯನ್ನು ನೆನೆದಾಗ ರಾಘವೇಂದ್ರ ಪ್ರಭುಗಳು ಭಕ್ತಿ ರಕ್ಷಣೆಗಾಗಿ ಪೂರ್ವ ತಯಾರಿಯನ್ನು ಎಷ್ಟು ದೃಢವಾಗಿ ಮಾಡಿದರೆಂಬುದು ಸ್ಪಷ್ಟವಾಗುವುದು. ಅನಂತರ ತನ್ನ ಪತ್ನಿಯನ್ನು ರಕ್ಷಿಸಿದ ಆ ಗೂರ್ಖಾನನ್ನು ಅವರು ತಮ್ಮ ಮನೆಯವರಂತೆ ಪ್ರೀತಿಯಿಂದ ನೋಡಿಕೊಳ್ಳಲಾರಂಭಿಸಿದರಂತೆ. ಯಾರೂ ಇಲ್ಲದ ಆ ಗೂರ್ಖಾ ಕೂಡ ಅವರ ಮನೆಯಲ್ಲಿ ಅವರ ಮನೆಯ ಸದಸ್ಯರಂತೆ ಉಳಿದುಬಿಟ್ಟನು. ಹೀಗೆ ಶ್ರೀ ಗುರು ರಾಘವೇಂದ್ರರು ತುಂಬು ಗರ್ಭಿಣಿಯನ್ನು ಕಾಪಾಡಿದರು. ಗೂರ್ಖಾ ತನ್ನ ವಿಚಾರವನ್ನೆಲ್ಲ ಆ ದಂಪತಿಗಳಿಗೆ ತಿಳಿಸಿದನು. ನಾನು ಮಂತ್ರಾಲಯಕ್ಕೆ ಹೋದಾಗ ಶ್ರೀ ಗುರು ರಾಘವೇಂದ್ರರು ಕನಸಿನಲ್ಲಿ ಬಂದು ನಿಮ್ಮ ಮನೆಗೆ ಹೋಗು ಎಂದು ಹೇಳಿದರು. ಆ ಕೂಡಲೇ ನಾನು ಬೆಂಗಳೂರಿನ ಬಸ್ ಹೊರಟು ಬಂದು ನಿಮ್ಮ ಮನೆಗೆ ಕೆಲಸಕ್ಕೆ ಸೇರಿದೆನು ಎಂಬ ವಿಚಾರವನ್ನು ಆ ದಂಪತಿಗಳಿಗೆ ತಿಳಿಸಿದನು. ಆಗ ಆ ದಂಪತಿಗಳು ಶ್ರೀ ಗುರು ರಾಘವೇಂದ್ರರೇ, ನೀವೇ ನಮ್ಮನ್ನು ಕಾಪಾಡುವಿರಿ ಎಂದು ಹೇಳಿ ಸಂತೋಷಪಟ್ಟರು. ಎಲ್ಲರೂ ಸೇರಿ ಮತ್ತೊಮ್ಮೆ ಮಂತ್ರಾಲಯಕ್ಕೆ ಹೋಗಿ ಶ್ರೀ ಗುರುರಾಯರ ದರ್ಶನವನ್ನು ಪಡೆದರು. ಅಲ್ಲಿಯ ಸೇವೆಯನ್ನು ಮುಂದುವರಿಸಿದರು. ಹೀಗೆ ಅವರು ತಮ್ಮ ಬದುಕಿನಲ್ಲಿ ಸಂತೋಷದಿಂದಿದ್ದರು. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಕಲಿಯುಗದ ಕಾಮಧೇನು ಶ್ರೀ ಗುರು ರಾಘವೇಂದ್ರರಾಯರು. ಕಷ್ಟ ಎಂದರೆ ಬರುವವರೇ ನಮ್ಮ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳು. ಎಲ್ಲರ ಜೀವನ ಸುಖಮಯವಾಗಲಿ, ಎಲ್ಲರಿಗೂ
ಒಳ್ಳೆಯದಾಗಲಿ ಎಂದು ಹೇಳುತ್ತಾ ಈ ಪವಾಡವನ್ನು ಇವತ್ತು ನಾನು ನಿಮಗೆ ತಿಳಿಸಿದ್ದೇನೆ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ.